ಮದುವೆಗೆ ಅಂತ ಕಲ್ಯಾಣ ಮಂಟಪಕ್ಕೆ ತೆರಳುತ್ತಾ ಇದ್ದ ವರನಿಗೆ ಚಾಕುವಿನಿಂದ ಇರಿದು ಮದುವೆ ಕ್ಯಾನ್ಸಲ್ ಆಗಿರ್ತಕ್ಕಂಥ ಘಟನೆ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಕಲ್ಯಾಣ ಮಂಟಪಕ್ಕೆ ತೆರಳುತ್ತಾ ಇದ್ದ ವರನಿಗೆ ಚಾಕುವಿನಿಂದ ಇರಿದಿರುವಂತಹ ಘಟನೆ. ವಧುವಿನ ಮಾಜಿ ಪ್ರೇಮಿ ಕಡೆಯವರು ಚಾಕು ಇರಿದಿದ್ದಾರೆ. ಇವತ್ತು ನಡಿಬೇಕಾಗಿತ್ತು, ಮದುವೆ ಕ್ಯಾನ್ಸಲ್ ಆಗಿದೆ, ಕಲ್ಯಾಣ ಮಂಟಪ ಖಾಲಿ ಆಗಿದೆ. ಚಾಮರಾಜನಗರದ ಕೊಳ್ಳೇಗಾಲದಲ್ಲಿ ನಡೆದಿರೋ ಘಟನೆ ಇದು. ಇವತ್ತು ನಿಶ್ಚಯವಾಗಿತ್ತು ನಯನ ಮತ್ತು ರವೀಶ್ ಅವರ ವಿವಾಹ. ಮದುವೆ ಆಗದಂತೆ ರವೀಶ್ಗೆ ಬೆದರಿಕೆ ಹಾಕ್ತಿದ್ದಂತೆ ನಯನ ಮಾಜಿ ಪ್ರೇಮಿ ಅವ್ರ ಕಡೆಯವರೇ ಚಾಕು ಹಾಕಿರೋದು. ನಿನ್ನೆ ಕಲ್ಯಾಣ ಮಂಟಪಕ್ಕೆ ತೆರಳುತ್ತಾ ಇದ್ದಾಗ ರವೀಶ್ ಕಾರನ್ನು ಅಡ್ಡಗಟ್ಟಿ ದಾಳಿ ಮಾಡಿದ್ದಾರೆ. ಚಾಕುವಿನಿಂದ ಇರಿದು ಪರಾರಿಯಾಗಿದ್ದಾರೆ ನಾಲ್ವರ ಒಂದು ಗುಂಪು. ಆದರೆ ಪ್ರಾಣಾಪಾಯದಿಂದ ಆತ ಪಾರಾಗಿದ್ದಾನೆ. ಕೊಳ್ಳೇಗಾಲ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟನ್ನು ಕೊಡಿಸಲಾಗ್ತಾ ಇದೆ. ಮದುವೆ ಸದ್ಯಕ್ಕೆ ಕ್ಯಾನ್ಸಲ್ ಆಗಿದೆ. ಈ ಪರಿಸ್ಥಿತಿನಲ್ಲಿ ಮದುವೆ ಮಾಡೋಕ್ಕೆಲ್ಲಾಗುತ್ತೆ, ಕ್ಯಾನ್ಸಲ್ ಆಗಿದೆ. ಈಗ ಸದ್ಯಕ್ಕೆ ಆ ಕಲ್ಯಾಣ ಮಂಟಪ ಎಲ್ಲ ಖಾಲಿ ಬಿಕೋ ಅಂತ ಇದೆ. ವಿಚಾರ ಗೊತ್ತಿದ್ದವರು ಮದುವೆಗೆ ಬಂದಿಲ್ಲ, ಗೊತ್ತಿಲ್ಲದೆ ಇದ್ದವರು ಮದುವೆಗೆ ಬಂದು ಹಾಗೆ ವಾಪಸ್ ಹೋಗಿದ್ದಾರೆ. ರವೀಶ್ ಅಂತ ಶನಿವಾರ ಒಬ್ಬ ಹುಡುಗ ನನಗೆ ಕಾಲ್ ಮಾಡಿ ಮದುವೆ ಕ್ಯಾನ್ಸಲ್ ಮಾಡು ಅಂತ ಬೆದರಿಕೆ ಮಾಡಿದ್ದ. ಸೊ ನಾನು ಅದನ್ನು ಅಂದರೆ ತಮಾಷೆಗೆ ಹೇಳ್ತಿದ್ದಾರೆ ಅಥವಾ ಅಂದರೆ ಏನೋ ಸುಮ್ಮನೆ ಹೇಳ್ತಿದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೆ. ಇಷ್ಟು ಮಟ್ಟಕ್ಕೆ ಹೋಗಿ ಕೊಲೆ ಮಾಡೋಂಥ ಮಟ್ಟಕ್ಕೆ ಹೋಗ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ದೇವ್ರ ದಯೆಯಿಂದ ಏನೂ ತೊಂದರೆ ಆಗಿಲ್ಲ, ಸ್ವಲ್ಪ ಕೈಗೆ ಏಟಾಗಿದೆ. ಸೊ ಮುಂದೆನೂ ಅವ್ರು ತೊಂದರೆ ಕೊಡ್ತಾರೆ ಅಂತ ಹೇಳೋಕ್ಕೆ ಕೊಡ್ಬೋದು. ಹಾಗಾಗಿ ನಾನು ಮದುವೆನ ಕ್ಯಾನ್ಸಲ್ ಮಾಡ್ಕೊತಾ ಇದ್ದೀವಿ. ನಮ್ಮ ಹಿರಿಕರು ಏನು ಹೇಳ್ತಾರೋ ಅದ್ರ ಬಗ್ಗೆ ಆ ಥರ ನಾನು ನಡ್ಕೊಳ್ತೀನಿ ಅಂತ ಹೇಳ್ತೀನಿ ಸರ್. ಎಷ್ಟು ದಿನದಿಂದ ಅವನು ಬೆದರಿಕೆ ಆಗ್ತಾಯಿದೆ? ಅವನು ನನಗೆ ಒಂದು ವಾರ